ಲೋಕಾಯುಕ್ತರಿಗೆ ಮುಖ್ಯಮಂತ್ರಿಗಳ ಪತ್ನಿ ಬರೆದಿರುವಂತಹ ಪತ್ರ ಈಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮೂಡಾ ಸೈಟ್ ವಾಪಸ್ಗೆ ಸಿಎಂ ಪತ್ನಿ ಪಾರ್ವತಿ ನಿರ್ಧಾರವನ್ನ ಮಾಡಿದ್ದಾರೆ. ನಮ್ಮ ಹೋರಾಟಕ್ಕೆ ಸಿಕ್ಕಿರೋದು ಮತ್ತೊಂದು ಜಯ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟ್ವೀಟ್ ಮೂಲಕ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಸತ್ಯಕ್ಕೆ ಶರಣಾಗಿದ್ದಾರೆ. 14 ಸೈಟ್ ಹಿಂದಿರುಗಿಸುವ ನಿರ್ಧಾರವನ್ನ ಈ ಮೂಲಕ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಈಗ ತಪ್ಪಿನ ಅರಿವಾಗಿದ್ರ ಪರಿಣಾಮ ಪ್ರಾಯಶ್ಚಿತ ಎಂಬಂತೆ ಅದನ್ನ ಹಿಂದಿರುಗಿಸುವಂತಹ ಪ್ರಯತ್ನವನ್ನ ನಡೆಸಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಟ್ವೀಟ್ ಮೂಲಕ ಜರಿಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಪತ್ನಿ ಈಗ ಸೈಟ್ ವಾಪಸ್ ಮಾಡ್ತೀನಿ ಅಂತ ಪತ್ರ ಬರೆದಿದ್ರ ಬೆನ್ನಲ್ಲೇ ಅವರ ಒಂದು ಸ್ಟೇಟ್ಮೆಂಟ್ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಮೂಡಾ ಹಗರಣದಲ್ಲಿ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ ಮುಖ್ಯಮಂತ್ರಿಗಳಿಗೆ, ಆ ಕಾರಣಕ್ಕಾಗಿ ಸೈಟ್ ಅನ್ನು ವಾಪಸ್ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ದಾರೆ. ಇಲ್ಲಿಯವರೆಗೂ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ಕೊಂಡು ಬಂದಂತಹ ಸಿದ್ದರಾಮಯ್ಯನವರು ಈಗ ತಮ್ಮ ತಪ್ಪಿನ ಸತ್ಯದ ಅರಿವಾಗಿದೆ ಅಂತ ಕಾಣಿಸುತ್ತೆ. ಹಾಗಾಗಿ ಸತ್ಯಕ್ಕೆ ಶರಣಾಗಿದ್ದಾರೆ. ನಮ್ಮ ಹೋರಾಟಕ್ಕೆ ಸಿಕ್ಕಿರುವಂತಹ ಜಯ ಇದು ಅಂತ ಅವರು ಬರೆದುಕೊಂಡಿರೋದನ್ನ ನಾವು ಗಮನಿಸಬಹುದು. ಕದ್ದ ಮಾಲನ್ನ ಹಿಂದಿರುಗಿಸುವ ಕೂಡಲೇ ಕಳ್ಳರ ನಿರಪರಾಧಿ ಆಗ್ಬಿಡ್ತಾನ ಅನ್ನುವಂತಹ ಸ್ಟೇಟ್ಮೆಂಟ್ಗಳನ್ನೆಲ್ಲ ಆರ್ ಅಶೋಕ್ ಅವರು ಹಾಕಿದ್ದಾರೆ. ಮಗದೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಪತ್ರದಲ್ಲಿ ಏನಿದೆ, ಇದು ಮೂಡಾ ಆಯುಕ್ತರಿಗೆ ಪಾರ್ವತಿ ಅವರು ಬರೆದಿರುವಂತಹ ಪತ್ರ. ಆ ಪತ್ರದ ಸಾರಾಂಶ ಏನು ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಆಗಿ ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇದ್ರಿ. ಅದರಲ್ಲಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನ ಪ್ರಾಧಿಕಾರದವರು ಭೂಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡದಕ್ಕಾಗಿ ಪರಿಹಾರವಾಗಿ 3 ಮತ್ತು 4ನೇ ವಿಜಯನಗರದ ಹಂತದಲ್ಲಿ ನನಗೆ ಮಂಜೂರಾದ 14 ನಿವೇಶನಗಳನ್ನ ಕೊಟ್ಟಿದ್ರು, ಅದನ್ನ ರಿಟರ್ನ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಅಂಶವನ್ನ ಅವರು ಹೇಳೋ ಮೂಲಕ ಇದನ್ನ ಆದಷ್ಟು ಬೇಗ ಕ್ರಮವನ್ನ ಜರುಗಿಸಿ ಹಿಂಪಡೀರಿ ಅಂತ ಅವರು ಕೋರಿದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳ ಪತ್ನಿ ಮಗದೊಂದು ಪತ್ರವನ್ನು ಕೂಡ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಆ ಮೂಲಕವಾಗಿ ಅವರು ಹೇಳ್ಕೊಂಡಿದ್ದಾರೆ, ಈ ಹಂತದಲ್ಲಿ ಇದನ್ನ ಯಾಕೆ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಬರಬಹುದು. ಆದ್ರೆ ನಾನು ಇದನ್ನ ಆರಂಭದಲ್ಲೇ ನಿರ್ಧಾರ ಮಾಡಿದ್ದೆ. ಆದ್ರೆ ಹಲವು ಹಿತೈಷಿಗಳು ಈಗ ನೀವು ರಿಟರ್ನ್ ಮಾಡಿದ್ರೆ ರಾಜಕೀಯವಾಗಿ ಹಿನ್ನಡೆ ಅಂತ ಎಲ್ಲ ವ್ಯಾಖ್ಯಾನಿಸ್ತಾರೆ. ಆ ಕಾರಣಕ್ಕಾಗಿ ರಾಜಕೀಯ ಹೋರಾಟ ಆಗ್ಲಿ ಅಂತ ಹೇಳಿದ್ರು. ಆ ಕಾರಣ ಕೊಟ್ಟಿರ್ಲಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಸಿಎಂ ಪತ್ನಿ ಸೈಟ್ ವಾಪಸ್ ಮಾಡಿರೋದೇ ಬಿಜೆಪಿಗೆ ಪ್ರಬಲ ಅಸ್ತ್ರವಾಗ್ತಾ ಇದೆ. ತಪ್ಪೇ ಮಾಡಿಲ್ಲ ಅಂತ ಹೇಳ್ಕೊಳ್ತಿದ್ದವರು ಈಗ ಸೈಟ್ ವಾಪಸ್ ಯಾಕೆ ಮಾಡಿದ್ರು? ಸೈಟ್ ವಾಪಸ್ ಮಾಡಿರೋದು ತಪ್ಪು ಮಾಡಿರೋದು ಅಂತ ಒಪ್ಪಿಕೊಂಡಂತೆ ಅಲ್ವಾ ಅಂತ ಬಿಜೆಪಿ ಪ್ರಶ್ನಿಸ್ತಾ ಇದೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಮಗದೊಂದು ಸುತ್ತಿನ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಮೂಡಾ ಸೈಟ್ ವಾಪಸ್ ವಿಷಯವಾಗಿ ಮುಖ್ಯಮಂತ್ರಿಗಳ ಪತ್ನಿ ನಿರ್ಧಾರವನ್ನ ತೆಗೆದುಕೊಂಡಿರುವ ಅಂಶವನ್ನ ಇಟ್ಕೊಂಡು ತಪ್ಪು ಮಾಡಿಲ್ಲ ಅನ್ನೋರು ಈಗ ಯಾಕೆ ರಿಟರ್ನ್ ಮಾಡಿದ್ರು ಅಂತ ಪ್ರಶ್ನಿಸಿದ್ದಾರೆ.